ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಅಯೋಧ್ಯಾಕಾಂಡ ಇದರಿಂದ ಇವತ್ತು ಚೌಪಾಯಿಗಳು ಮತ್ತೆ ದೋಹೆಯನ್ನ ತಿಳ್ಕೊಳ್ಳೋಣ. ತುಮ್ಹ ಗಲಾನಿ ಜಿಯ ಜನಿ ಕರಹು ಸಮುझी ಮಾತು ಕರ ತೂತಿ तात ಕೈ ಕಯಿಹಿ ದೋಸು ನಹಿ ಗಯಿ ಗಿರಾಮತಿ ಧೂತಿ ಯಹವು कहत भल कहिहि न कोमु लोक वेद बुध सम्मत दोमु तात तुम्हार बिमल जसु गाई पाइहि लोकवु बेदु बड़ाई लोक बेद सम्मत सबु कहई जेहि पितु देई राजू सो लहई रावु सत्यव्रत तुम्हि बोलाई देत राजु सुखु धरमु बड़ाई राम गवनु बन अनरथ मूला जो सुनी सकल बिस्व भई सूला सो भावी बसरानी अयानी करी कुचाली अंतहु पछितानी तहु तुम्हार अलप अपराधु कहै सो अधम अयान असाधु करतेहु राजु त तुम्हि न दोषु ರಾಮಹಿ ಹೋತ್ ಸುನತ್ ಸಂತೋಷು. ಇವು ಚೌಪಾಯಿಗಳು ಮತ್ತೆ ದೋಹೆ. ಈಗ ಇದರ ಅರ್ಥವನ್ನ ತಿಳ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ಭರತ ಸಂಕೋಚವನ್ನ ಪಟ್ಕೊಳ್ತಾ ಇರೋದನ್ನ ನೋಡಿ ಮುನಿಗಳು ಅವನಿಗೆ ಸಮಾಧಾನವನ್ನ ಪಡಿಸ್ತಾ ಹೇಳ್ತಾರೆ, ಭರತ, ನಮಗೆ ನಿಮ್ಮ ಎಲ್ಲ ವಿಷಯವೂ ಕೂಡ ಗೊತ್ತಾಗಿದೆ. ಅಂದ್ರೆ ಏನು, ಅರಮನೆಯಲ್ಲಿ ಏನೇನೆಲ್ಲ ನಡೀತೋ ಆ ವಿಷಯದ ಬಗ್ಗೆ ನಮಗೆಲ್ಲ ಗೊತ್ತಿದೆಯಪ್ಪ. ವಿಧಿ ವಿಲಾಸದ ಮುಂದೆ ಯಾರ ಕೈವಾಡನೂ ನಡೆಯೋದಿಲ್ಲ. ಆ ವಿಧಿ ಹೇಗೆ ಆಡಿಸ್ತಾನೋ ಆ ರೀತಿ ನಾವು ಆಡ್ಲೇಬೇಕು. ನಿನ್ನ ತಾಯಿಯ ಚರ್ಚೆಯನ್ನ ನೀನು ನೆನಪಿಸ್ಕೊಂಡು ನೊಂದ್ಕೋಬೇಡ. ಅಂತಂದ್ರೆ ಏನು, ನಿನ್ನ ತಾಯಿ ಹೇಳಿರುವಂತ ರೀತಿ, ಏನೇನು ಮಾಡಿದಳೋ ಅವ್ರು ಮಾತಾಡಿರುವಂತ ರೀತಿ, ಅದನ್ನೆಲ್ಲ ನೀನು ನೆನಪಿಸ್ಕೊಂಡು ನೊಂದ್ಕೋಬೇಡ ಮಗು. ವಾಸ್ತವವಾಗಿ ಇದರಲ್ಲಿ ಕೈಕೆಯ ಯಾವ ದೋಷನೂ ಇಲ್ಲ. ಅಂದ್ರೆ ಇಲ್ಲಿ ಗುರುಗಳಿಗೆ ಗೊತ್ತಾಗತ್ತೆ ನೋಡಿ, ಮುನಿಗಳಿಗೆ ಋಷಿಗಳಿಗೆ ಇದೆಲ್ಲ ಯಾಕೆ ಆಗ್ತಾ ಇದೆ ಅನ್ನೋದು ಅವ್ರಿಗೆ ಗೊತ್ತಾಗತ್ತೆ. ಅದರ ಸೂಕ್ಷ್ಮ ವಿಚಾರಗಳು ಗೊತ್ತಿರತ್ತೆ. ಅದಕ್ಕೆ ನಿಮ್ಮ ತಾಯಿ ಅಂತ ಒಳ್ಳೆಯವಳು ಅಂತ ಎಲ್ಲಾರ್ಗೂ ಗೊತ್ತಿದೆ. ರಾಮನನ್ನ ಅಷ್ಟು ಪ್ರೀತಿಸ್ತಾ ಇದ್ಲು. ಅವಳು ಆ ರೀತಿ ನಡ್ಕೋಬೇಕು ಅಂತಂದ್ರೆ ಅದು ವಿಧಿಯ ಆಟನೇ ಹೊರತು ಅದು ಅವಳ ತಪ್ಪಲ್ಲ. ಸರಸ್ವತಿ ಅವಳ ಬುದ್ಧಿಯನ್ನ ಕೆಡಿಸ್ಬಿಟ್ಟಿದ್ದಾಳೆ. ಅದಕ್ಕೆ ಅವಳು ಆ ರೀತಿ ಮಾಡಿದ್ದಾಳೆ. ಯಾಕಂದ್ರೆ ಇದು ಗೊತ್ತಿರುವಂತ ವಿಷಯ ತಾನೇ. ದೇವತೆಗಳು ಬಂದು ಕೇಳ್ಕೊಳ್ತಾರಲ್ಲ, ಅದಕ್ಕೋಸ್ಕರ ರಾಮ ಈಗ ಕಾಡಿಗೆ ಹೋಗಲೇಬೇಕಾಗಿತ್ತು. ಅಲ್ಲಿ ರಾಕ್ಷಸರನ್ನ ಸಂಹಾರ ಮಾಡಬೇಕಿತ್ತು. ಋಷಿಗಳಿಗೆ, ಮುನಿಗಳಿಗೆ, ಯಾಗ ಯಜ್ಞಗಳನ್ನ ಮಾಡುವಂತ ತಪಸ್ವಿಗಳಿಗೆಲ್ಲರಿಗೂ ಕೂಡ ಅವರು ಸಹಾಯ ಮಾಡುವಂತ ಒಂದು ಕೆಲಸವನ್ನ ಮಾಡಬೇಕಿತ್ತು. ಅದಕ್ಕೋಸ್ಕರ ಸರಸ್ವತಿ ಆ ಕೈಕೆಯ ಬುದ್ಧಿಯಲ್ಲಿ ಕೂತ್ಕೊಂಡು ಅವಳ ಬುದ್ಧಿಯನ್ನ ಕೆಡಿಸಿದಾಳೆ. ಅದಕ್ಕೆ ಅವಳು ಆ ರೀತಿ ನಡ್ಕೊಂಡಿದ್ದಾಳೆ ಅಂತ ಹೇಳ್ತಾರೆ. ಆಮೇಲೆ ಹೇಳ್ತಾರೆ, ಆದ್ರೆ ಹೀಗೆ ಹೇಳಿದ ತಕ್ಷಣ ಅವಳು ಒಳ್ಳೆ ಕೆಲಸ ಮಾಡಿದಾಳೆ ಅಂತ ಯಾರು ಹೇಳೋಕ್ಕಾಗಲ್ಲ. ಅವಳು ಮಾಡಿರೋದು ತಪ್ಪು ಕೆಲಸನೇ. ಯಾಕೆ ಅಂತಂದ್ರೆ ಸಿದ್ಧಾಂತ ಮತ್ತೆ ವ್ಯವಹಾರ ಇದೆಯಲ್ಲ, ಈ ಎರಡೂ ಪ್ರಾಜ್ಞರಿಗೆ ಮಾನ್ಯ ಇದೆ. ಆದ್ರೂ ಕೂಡ ಮಗು, ನಿನ್ನ ವಿಮಲ ಯಶಸ್ಸನ್ನ ಹಾಡೋದ್ರಿಂದ ಲೋಕ ಮತ್ತೆ ವೇದಗಳು ಎರಡೂ ಕೂಡ ಅಗ್ಗಳಿಕೆಯನ್ನ ಪಡೆಯುತ್ತೆ. ಅಂತಂದ್ರೆ ನಿನ್ನ ಯಶಸ್ಸನ್ನ, ನೀನ್ ನಡ್ಕೊಂಡಂತ ರೀತಿ, ನಿನ್ನಲ್ಲಿರುವಂತಹ ಒಂದು ಬುದ್ಧಿ, ಆಮೇಲೆ ಆ ರಾಮನ ಮೇಲಿರುವಂತ ನಿನ್ನ ಪ್ರೀತಿ, ಇದೆಲ್ಲ ಇದೆಯಲ್ಲ, ಇದು ನಿಜವಾಗ್ಲೂ ನಿನ್ನ ಯಶಸ್ಸನ್ನ ತೋರಿಸುತ್ತೆ. ಇಂಥ ಒಂದು ಯಶಸ್ಸನ್ನ ಯಾರು ಹಾಡ್ತಾರೋ ಅಂಥ ಲೋಕಗಳು ಒಂದು ಉನ್ನತ ಮಟ್ಟವನ್ನ ಏರುತ್ತೆ, ಅಥವಾ ಆ ಪದವಿಯನ್ನ ಪಡೆಯುತ್ತೆ, ಅಥವಾ ವೇದಗಳಿದೆಯಲ್ಲ ಅದು ಕೂಡ ಉನ್ನತಿಯನ್ನ ಪಡೆಯುತ್ತೆ. ಅಂದ್ರೆ ಅರ್ಥ ಏನು, ಅಂಥ ಒಂದು ಒಳ್ಳೆಯ ಚರಿತ್ರೆ ಇರುವಂಥವನು ಭರತ ಅಂತ ಅರ್ಥ. ಇದಕ್ಕೆ ತಂದೆ ರಾಜ್ಯವನ್ನ ಯಾರಿಗೆ ಕೊಡ್ತಾನೋ ಅವರಿಗೆ ರಾಜ್ಯ ಸಿಗುತ್ತೆ ಅನ್ನೋದು ಶಾಸ್ತ್ರಗಳಲ್ಲೂ ಹೇಳಿದ್ದಾರೆ, ಮತ್ತೆ ವೇದಗಳಲ್ಲೂ ಕೂಡ ಇದರ ಮಾನ್ಯ ಇದೆ. ಅಂದ್ರೆ ಏನು, ಯಾರಿಗೆ ಬೇಕಾದ್ರೂ ತಂದೆ ತನ್ನ ರಾಜ್ಯವನ್ನ ಕೊಡಬಹುದು ಅಂತ ಒಂದು ಸ್ವಾತಂತ್ರ್ಯ ಅವನಿಗಿದೆ, ಆ ಹಕ್ಕು ಅವನಿಗಿದೆ ಅಂತ ವೇದಗಳಲ್ಲೂ ಹೇಳಿದ್ದಾರೆ, ಶಾಸ್ತ್ರಗಳಲ್ಲೂ ಹೇಳಿದ್ದಾರೆ. ಸತ್ಯವ್ರತನಾಗಿದ್ದಂತಹ ರಾಜ ಅಂದ್ರೆ ನಿಮ್ಮ ತಂದೆ ಇದ್ದಾರಲ್ಲ ದಶರಥ ಮಹಾರಾಜ, ಅವರು ನಿನ್ನನ್ನು ಕರೆದು ರಾಜ್ಯವನ್ನ ಕೊಟ್ಬಿಟ್ಟಿದ್ರೆ ಚೆನ್ನಾಗಿತ್ತು. ಯಾಕಂದ್ರೆ ಆ ಒಂದು ಅಧಿಕಾರ ಅವ್ರಿಗಿದೆ, ಯಾರಿಗೆ ಬೇಕಾದ್ರೂ ಅವರು ಕೊಡ್ಬೋದಾಗಿತ್ತು. ಆಗ ಧರ್ಮ ಉಳಿತಾ ಇತ್ತು, ಪ್ರತಿಷ್ಠೆ ಇನ್ನೂ ಹೆಚ್ಚಾಗ್ತಾ ಇತ್ತು. ಆದರೆ ಎಲ್ಲ ಅನರ್ಥಗಳ ಮೂಲ ಏನು ಅಂತಂದ್ರೆ ಶ್ರೀರಾಮನ ವನಗಮನ. ಅಂದ್ರೆ ವನಕ್ಕೆ ಹೋಗಬೇಕು ಅನ್ನೋದಿದೆಯಲ್ಲ, ಅದೇ ಇದೆಲ್ಲ ಅನರ್ಥಗಳ ಮೂಲ. ಅದನ್ನ ಕೇಳಿ ಇಡೀ ಲೋಕವೇ ಶೋಕದಲ್ಲಿ ಮುಳುಗೋಗಿತ್ತು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಏನು,
ನಿಮ್ಮ ತಂದೆ ಮಾಡಿದ್ದು ಒಂದು ವಿಷಯ ಸರಿಯಾಗಿಲ್ಲ. ನಿನಗೆ ಪಟ್ಟಾಭಿಷೇಕ ಮಾಡಲಿ, ಪರವಾಗಿಲ್ಲ, ಅದರಲ್ಲಿ ಯಾವ ತಪ್ಪು ಇಲ್ಲ. ರಾಜನ ಇಷ್ಟ ಅದು. ಅವನು ಯಾರಿಗೆ ಬೇಕಾದರೂ ತನ್ನ ರಾಜ್ಯವನ್ನು ಕೊಡಬಹುದು. ಆದರೆ ಅವನು ರಾಮನನ್ನ ಕಾಡಿಗೆ ಕಳಿಸಿದ್ನಲ್ಲ, ಅದಕ್ಕೋಸ್ಕರ ಎಲ್ಲರಿಗೂ ತುಂಬಾ ಬೇಜಾರಾಗಿದೆ, ದುಃಖ ಆಗಿದೆ. ಅದಕ್ಕೋಸ್ಕರ ಈ ಕೆಲಸ ಇದೆಯಲ್ಲ, ಇದು ತಪ್ಪಾಯಿತು. ಆ ರಾಮನ ವನಾಗಮವೂ ಕೂಡ ಅದೃಷ್ಟದ ಕಾರಣನೇ ನಡೆದಿದೆ. ನೋಡಿ, ಇಲ್ಲಿ ಉಲ್ಟಾ ಹೇಳ್ತಾ ಇದ್ದಾರೆ. ಈಗ ರಾಮ ಕಾಡಿಗೆ ಹೋಗಿದಾನಲ್ಲ, ಅದು ಅದೃಷ್ಟದಿಂದ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಏನಿದಕ್ಕೆ ಕಾರಣ ಅಂತಂದರೆ, ಏನೂ ಗೊತ್ತಿಲ್ಲದೆ ಇರುವಂತಹ ಕೈಕೆ ಅದೃಷ್ಟದ ಕೈಗೊಂಬೆಯಾಗಿ ಕುತಂತ್ರ ಮಾಡಿ ಕೊನೆಗೆ ಪಶ್ಚಾತ್ತಾಪ ಪಡ್ತಾ ಇದ್ದಾಳೆ. ಅಂದರೆ ಅರ್ಥ ಏನು? ಈಗ ಕೈಕೆಗೂ ಏನೂ ಗೊತ್ತಿಲ್ಲ, ಅವಳು ಒಳಗಡೆಯಿಂದ ಏನು ನಡೀತಾ ಇದೆ, ಅವಳು ಏನು ಮಾತಾಡ್ತಾ ಇದ್ದಾಳೆ ಏನೂ ಗೊತ್ತಿಲ್ಲ. ವಿಧಿ ಅವಳ ಕೈಯಲ್ಲಿ ಆ ಆಟವನ್ನು ಆಡಿಸ್ತಾ ಇದೆ, ಅವಳು ಆಡ್ತಾ ಇದ್ದಾಳೆ ಅಷ್ಟೇನೆ. ಮತ್ತು ಇದರಲ್ಲಿ ನಿನ್ನ ಅಪರಾಧ ಎಳ್ಳಷ್ಟು ಇದೆ ಅಂತ ಯಾರಾದರೂ ಹೇಳಿದ್ರೆ ಅವನಷ್ಟು ಅಧಮ, ಅಜ್ಞಾನಿ ಮತ್ತು ಅಸಾಧು ಯಾರೂ ಇಲ್ಲ ಅಂತ ತಿಳ್ಕೋಬೇಕು. ಯಾಕಂದರೆ ಯಾರಿಗೆ ಜ್ಞಾನ ಇಲ್ವೋ ಅವನು ಮಾತ್ರ ಆ ರೀತಿ ಮಾತಾಡೋದಕ್ಕೆ ಸಾಧ್ಯ ಆಗುತ್ತೆ, ಇಲ್ಲ ಅಂದರೆ ಇಲ್ಲ. ನೀನು ರಾಜ್ಯವನ್ನು ಆಳಿದ್ರೂ ಕೂಡ ನಿನಗೆ ದೋಷ ತಟ್ತಾ ಇರಲಿಲ್ಲ. ಈಗ ನಿಮ್ಮ ತಂದೆ ಕೊಟ್ಟಂಥ ರಾಜ್ಯ ಅದು, ಅದನ್ನು ನೀನೇನಾದರೂ ತಗೊಂಡು ರಾಜನಾಗಿ ಆಳ್ವಿಕೆ ನಡೆಸಿದ್ರೂ ಕೂಡ ಅದರಿಂದ ನಿಂದು ಏನು ದೋಷ ಆಗ್ತಿರ್ಲಿಲ್ಲ, ನೀನೇನು ತಪ್ಪು ಮಾಡಿದ್ಯಾ ಅಂತಲೂ ಕೂಡ ಆಗ್ತಾ ಇರಲಿಲ್ಲ. ಆದರೆ ಇದೆಲ್ಲದಕ್ಕೆ ಕಾರಣ ಏನು ಅಂತಂದರೆ, ರಾಮನನ್ನ ಕಾಡಿಗೆ ಕಳಿಸಿದ್ದು. ಅದನ್ನು ಕೇಳಿ, ಅಂದರೆ ನೀನಿವಾಗ ರಾಜ್ಯವನ್ನು ತಗೊಂಡು ಅದನ್ನು ನೀನು ಆಳ್ವಿಕೆ ಮಾಡಿದರೆ ಆ ವಿಷಯವನ್ನು ಕೇಳಿ ಶ್ರೀರಾಮಚಂದ್ರನು ಕೂಡ ಸಂತೋಷ ಪಡ್ತಾ ಇದ್ದ ಅಂತ ಹೇಳ್ತಾರೆ. ಯಾಕೆ ಅಂತಂದರೆ, ತಂದೆ ಮಾತನ್ನು ನಡೆಸ್ಕೊಡ್ತಾ ಇದ್ದಾನಲ್ಲ ಭರತ ಅಂತ ಅಂದ್ಬಿಟ್ಟು, ಅವನು ಯಾವತ್ತೂ ನಿನ್ನ ಮೇಲೆ ಬೇಜಾರು ಮಾಡ್ಕೊಳ್ತಾ ಇರಲಿಲ್ಲ ಅಥವಾ ಹೊಟ್ಟೆ ಕಿಚ್ಚು ಪಡ್ತಾ ಇರಲಿಲ್ಲಪ್ಪ. ನೀನು ಅದನ್ನು ನೋಡ್ಕೊಳ್ತಾ ಇದೀಯಾ ಅಂತಂದರೆ ಅವನಿಗಿನ್ನೂ ಸಂತೋಷ ಆಗ್ತಿತ್ತು. ಯಾಕೆ? ತಂದೆಯ ಮಾತನ್ನು ನೆರವೇರಿಸೋದಕ್ಕೆ ಅವನು ಕಾಡಿಗೆ ಹೋಗಿರೋದಲ್ವಾ. ಅದೇ ತಂದೆಯ ಮಾತಿನ ಹಾಗೆ ನೀನೇನಾದರೂ ರಾಜ್ಯಭಾರವನ್ನು ಮಾಡಿದ್ರೂ ಕೂಡ ಅದನ್ನು ಕೇಳಿ ರಾಮ ಸಂತೋಷನೇ ಪಡ್ತಾ ಇದ್ದ ಅಂತ ಅಂದ್ಬಿಟ್ಟು ಇಲ್ಲಿ ಮುನಿಗಳು ಅವನಿಗೆ ಸಮಾಧಾನ ಮಾಡಿ ಹೇಳ್ತಾ ಇದ್ದಾರೆ. ಮುಂದುವರೆದೇನು ಹೇಳ್ತಾರೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.